ನೀ ಅಲ್ಲಿ ಐಂದಿ ಗಪ್ ಚುಪ್ ಕೇಳಿ ನಾನು ಕಿವಿ ಹರ್ತು ಭಾಳ ಅದಾವ ಮಾಮ ನಾನು ಇಲ್ಲ ನಾನು ನಡೀತೀನಿ ನಡಕ್ ಅನ್ನ ಜೋರು ಅವಾಜ್ ಅದ್ದಾಗ ಹಾಂ ಸಾಕು ಮುಂದಿನ ಬೇಡಗಪ್ಪ ಆರಾಮ್ ರೀ ಎಲ್ಲರೂ ಚಡ್ಡಿ ಹಾಕಿಲ್ಲ ಒಳಗೆ ಸಟ್ಟವನ ಸೇ ಹೇಳ ಹಾಕ್ಯಾನ ಚಡ್ಡಿ ಹಾಕ್ಯಾನ ಆ ಟೈಂಪಿಗೆ ಕರಿ ಚೋಳದು ಹೊಯ್ಕ್ಯಾವ ನೋಡುವ ಜಿಗದಾಡಿ ಬೆಳ್ತಾನಕ ಹಾಂ ಆರಾಮ್ರಲ್ಲ ಎಲ್ಲರೂ ಮೊಮ್ಮಗಳ್ರ ಅಕ್ಕಾರ ಆರಾಮ್ರಿ ನಮ್ಮ ಸುತ್ತ ಯಾಕಂದ್ರಿ ಇಲ್ಲ ಹೆಂಗೆ ಆಕತ್ರಿ ಇದು ಮೊಬೈಲ್ ಮ್ಯಾಲ ಏನೈತ್ರ ಎಲ್ಲ ನನ್ನ ಮೊಬೈಲ್ನಾಗದೆಲ್ಲ ನೋಡ್ತಾರ ಅವ್ರು ನಿಮಗಟ್ಟು ಕನ್ಫ್ಯೂಸ್ ಆಗಿರ್ಬೇಕ್ರಿ ತಲೆ ತುಂಬ ಕೂದ್ಲ ದಾಡಿ ಲಪ್ಪಂಗ ಅಂತ ಹೆಸರ ಯಾವ ಪಿಸರ ಅಂದಿರ್ಬೇಕು ನೀವು ಹೌದ್ರಿ ಲಪ್ಪಂಗ್ ಇವಂದೇ ಅಂತ ಹೆಸರು ನಿನಗಟ್ಟು ತಲೆ ಕೆಟ್ಟಿರ್ಬೇಕು ಈ ಜೋಗ್ಯ ನಮ್ಮೂರಿಗೆ ಯಾಕೆ ಕರಿಚಾರ ಅಂತೇಳಿ ಇಲ್ಲ ಬೇ ಅದ ಹೆಸರು ಹಂಗೆ ಇಟ್ಕೊಂಡು ನೀ ಹೆಸರು ಸಂಬಂಧ ನಮ್ಮ ಅವ್ವನ 2-3 ಸಲ ಮರ್ಡ್ರ್ ಮಾಡಕ್ಕೆ ನೋಡ್ಯಾಳ ನಾನು ಈ ಜೋಗ್ಯಾನ್ ಯಾಕೆ ಹುಟ್ಟಿಸಿನಿ ಅಂತ ಹೇಳಿ ಹಂಗೇನಿಲ್ಲ ಇಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಸ್ವಲ್ಪ ಏನಾರ ಡಿಫರೆಂಟ್ ಬೇಕು ಸಹಜವಾಗಿ ರಾಜು ಪಾಜು ಅಂದ್ರೆ ಕರಿ ಮಕ್ಕಳಲ್ಲ ಇಲ್ಲಿ ಒಂದೊಂದು ಕಡೆ ಹಾಕೈತೆ ಬೇರೆ ನೋಡೋಣ ಒಂದು ನೆನಪು ಬತ್ತು ನನಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನಿಮ್ಮ ಅಮ್ಮಗವ್ರ 8 ಗಂಟೆಗೆ ಬಂದು ಕೂತಾಳಕ್ಕೆ ಒಂದಿನ ಕುರ್ಚಕ್ಕೆ ಲಪ್ಪಂಗ ರಾಜ ಬರ್ತಾನಂತ ಯಾವ ಊರ ಅಂತ ತಿಳಿಯ ಹೋಗುನು ನಾ ಲೇಟ್ ಮಾಡಿ ಬನ್ನಿ ಅಲ್ಲಿ ಒಂದು ಜಗಳ ಚಾಲು ಆತ ಆ ಜಗಳದಾಗ ಈಗ ಸೀಟ್ ಗೆದ್ದು ಹೊಂಟಿಳು ನಾ ಬರಾತೀನಿ ಆ ಜೋಗ್ಯ ಎಷ್ಟು ಲೇಟ್ ಮಾಡಿ ಬರ್ತಾ ಯಾವಾಗ ಆ ಜೋಗ್ಯ ನಾನವ ನೋಡಂಗೆ ನೆನಪು ಬರ್ತದ ಮಂದಿ ಹಿಂಗೆ ಆಗೈತೆ ಒಂದು ಜಾತ್ರೆಯಾಗ ಮೊಮ್ಮಗೋರ್ಯ ಹೆಂಗಿರ್ತೈತಿ ನಾ ಏನು ಬೆಂಗಳೂರ ಮಂಗಳೂರ್ದಾಗ ಬಂದವಲ್ಲ ಜಾಡ್ಸಿ ಹೋದ್ರೆ ಇಲ್ಲೇ ನಮ್ಮ ಊರು ಗೋಕಾಕ ಮೊಬೈಲ್ದಿಂದ ಪರಿಚಯ ಅದ ಮೊಮ್ಮಗೋರ್ಯ ಒಂದು 4 ವರ್ಷ ಆಯ್ತು ಇವತ್ತು ಎಲ್ಲಿ ಹೋದ್ರೂ ಒಂದು ಗುರ್ತ ಹಿಡಿತಾರಪ್ಪ ಅಂದ್ರೆ ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಸೊ ಇಂಥದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಮ್ಯಾಗ ಇರಲಿ ಈ ಕಾರ್ಯಕ್ರಮ ಚಾಲು ಆಗಿ ಎಲ್ಲಿ ಅದು ವಾಟಿಕ ಎಷ್ಟೊತ್ತ ಚಾಲು ಆಗಿ ನಿನಗೇನು ಹೆಣ್ಣು ಕುಡಿಯತ್ತ ಎಟ್ಟಾಗ ನಾಚತ್ತಿ ಹೇಳ 1 ತಾಸು ಆತತ್ತ ಅದನ್ನು ಹೇಳಕ್ಕೆ ಎಟ್ಟು ನಾಸ್ತಾ ನೋಡೋಣ 1 ತಾಸು ಆತ ಕಾರ್ಯಕ್ರಮ ಚಾಲು ಆಗಿ ಇನ್ನು 2 ತಾಸು ಕಾರ್ಯಕ್ರಮ ಐತಿ ಮತ್ತೆ ಬೆಂಕಿ ಲತ್ತ ಅಕ್ಕ ಬರ್ತಾಳ ಎಕ್ಕಸಕ್ಕ ನೋಡಿ ಬಿಡಕಿನ ಹೋದಿನಿ ಎಲ್ಲರೂ ಯಾಕಿನ ಇನ್ನ ಕಾರ್ಯಕ್ರಮ ಭಾಳ ಐತಿ ಜಾನಪದ ಯಾರ್ಯಾರು ಕೇಳ್ತೀರಿ ಇಲ್ಲಿ ಇದು ಯಾವ ಗಾಡಿ ಡ್ಯಾನ್ಸರ್ ಬೇಡ ನಾನಾ ಸೀರೆ ಉಟ್ಕೊಂಡ್ ಬರ್ತೀನಿ ಹೆಂಗಿರ್ತೈತಿ ಈಗ ಸಿನಿಮಾ ಹಾಡುಗಳ ಮರೆತು ಬಿಟ್ಟು ಮೊಮ್ಮಗಳು ನಾವ ಎಲ್ಲಿ ಹೋದ್ರು ಜಾನಪದ ನಡೂರಾಗ ಕಡ್ಡದರ ಕಡ್ಡಿಲಿ ತರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಅಣ್ಣ ಇವಕ್ಕೋ ಕಡಿಮೆ ಮಾಡಟ್ಟ ಈ ಹಾಡು ಕೇಳಿ ನಮ್ಮ ಊರಾಗೊಬ್ಬ ತನ್ನ ಲವರ್ ಹುಡುಗಿ ಮನೆ ಮುಂದೆ ಹೋಗಿ ಹಾಡ್ದಪ್ಪ ಫುಲ್ ಹಾಡ್ದ ನಿಮ್ಮಪ್ಪ ಡಾನ್ ಅಲ್ಲ ಖರೆ ಅವರಪ್ಪ ಡಾನ್ ಇದ್ದ 5-6 ಮಂದಿನ ಕಾಲ್ಮರಿ ಕೊಟ್ಟು ಕಳಿಸಿದ ಗಟ್ರದ ಹಾಕಿ ತುಳಿದ್ರಪ್ಪ ಚಡ್ಡಿ ಹಿಡ್ಕೊಂಡು ಓಡಾಡಕತ್ತ ಜಾನಪದ ಹಾಡುಗಳು ಲಿರಿಕ್ಸ್ ಆಗಲಿ ಹಾಡುಗಳಾಗಲಿ ಬರೀ ಹಾಡಿ ಕೇಳಿ ಮಜಾ ಮಾಡಿ ಬಿಡುದು ಅದನ್ನ ಮಂದಿ ಮೇಲೆ ಪ್ರಯೋಗ ಮಾಡಂಗಿಲ್ಲ ತಿಳಿತಲ್ಲ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ನನಗೇನು ಅನ್ಸೈತಿ ಮೊಮ್ಮಗುಡ್ರ ಗೊತ್ತಾಗದಂಗ ಮೂತು ಕೊಡವಿದ್ದೆ ಅಂದ್ರೆ ಮೂತಟ್ಟ ಯಾಕ ನಾವನ ಸಿಗಬಾರ ಸಿಕ್ಕ ನಿನ್ನ ಕೈಯಾಗ ಹರ್ದತ್ತೇನ ನಾವನ ಅಕ್ಕ ಆರಾಮ ಸರಿಗಿದ್ ನೋಡುವ ಈ ವಾರ್ನಿ ಅಕ್ಕ ಆಡ್ತಾಳೆ ಚಂದ ಆಡ್ತಾಳೆ ಇನ್ನೊಬ್ಬಾಕಿ ಬಂದಾಳ ಐಕ್ಯು 1.5 ಕಿಲೋ ಮೇಕಪ್ ಮಾಡಿ ಒಯ್ಯ ಆಕಿನ ಒಯ್ಯ ಆಯ್ತಾಗ ನೋಡಾಯ್ತು ಈಗ ನಿಮ್ಮ ಕಾಲದಾಗ ಇದ್ರಿ ಕೆಲಬೇ ಮೊದಲು ಏನೋ ಪಾಂಡ್ಸ್ ಪೌಡರ್ ಹಚ್ಕೊಂಡು ಜಾತ್ರೆ ಪಾತ್ರಿ ಹೋಗಿರಿ ಎಲ್ಲ ಬೇರೆ ಐತೆ 11 ಗಂಟೆಗೆ ಹೋದ್ರೆ 7ಕ್ಕೆ ಹೇಳ್ತಾರೆ ಇವ್ರು
4 ತಾಸು 3 ಕೈ ಬಡ್ಕೋಬೇಕು ಅಂದಾಗಿ ಒಂದು ಲೆವೆಲ್ಗೆ ಬರ್ತಾರೆ. ಚಂದು ಅಲ್ಲ ಮತ್ತು ಒಂದು ಲೆವೆಲ್ಗೆ ಬರ್ತಾರೆ. ಆರ್ಕೆಸ್ಟ್ರಾದಾಗ ಎಲ್ಲ ಕಪ್ಪು ಶೋಕೈತೆ, ಇಲ್ಲಿ ಲೈಟಿಂಗ್ ಅಟ್ಟು ಬಿಟ್ಟಿರ್ತಾನೆ ಮಾಮ. ಆ ಲೈಟಿಂಗ್ದಾಗ ಅಟ್ಟು ಕಪ್ಪಿ ಶೋಕೈತಿ. ಏನು ಮಾಡಕ್ಕೆ ಬರೋದಿಲ್ಲ ಮಮ್ಮ ಗೊರ್ರ, ಕಾಲು ಐತಿ ಹೋಗೋದಿನ ಜಕ್ಕೋತಿ, ಏನು ಮಾಡಕ್ಕೆ ಬರೋದಿಲ್ಲ. ಹೋಗೋ ಬಡ್ಕೋ ಬೊಮ್ಮನ್ಯಾಗ ಬಜಾರಿಸ್ಕಿ ಮಾಕ ಬೋಸಡೆ ಆಗೈತೆ ಬಾಳೆ. ಹಾಂ, ಇನ್ಸ್ಟಾಗ್ರಾಮ್ದಾಗ ಎಲ್ಲ ನೋಡ್ತಿರ್ಬೇಕ. ವಿಶೇಷವಾಗಿ ನೀ ಫಾಲೋ ಮಾಡ್ತಿಲ್ಲ ಹುಡುಗಿಯಾರನ್ನ? ಹೆಂಗೆ ಗಂಡಸರು ಒಬ್ರು ತೆಗದಿ ಫಾಲೋ ಮಾಡೋಲ್ಲ? ಇನ್ಸ್ಟಾಗ್ರಾಮ್ ತೆಗೆದು ನೋಡ್ರಿ, ಬರೀ ಇವರ ಒಟ್ಟಾರೆ ಅಲ್ಲಿ. ಇವ್ರು ಮೇಕಪ್ ಮಾಡ್ಲಿಕ್ಕೂ ನಡೀತೈತೆ ಇಲ್ಲಿ ಇನ್ಸ್ಟಾಗ್ರಾಮ್. ಯಾಕಂದ್ರೆ ಅವ್ನು ಒಳ್ಳೆ ಬರ್ಗೆಟ್ ಸುಮಗ ಅವನು ಫಿಲ್ಟ್ರ್ ಕೊಟ್ಟಾನ ಇವ್ರಿಗೆ. ಫೋಟೋ ತಕ್ಕೋತಾರ, ಐ ನೋಡ್ಬೇಕು ಇನ್ಸ್ಟಾಗ್ರಾಮ್ದಾಗ ಹುಡುಗಿಯರ್. ಒಂದು ಕಣ್ಣು ಮುಚ್ಚದತ್ತ, ಇನ್ನು ಯಾರಿಗೆ ಹೊರಗತ್ತ. ಅದು ಇಂಗ್ಲೀಷ್ದಾಗ ಏನು ಅಂತಾರೆ ನನಗೆ ಗೊತ್ತಿಲ್ಲ, ನಾ ಹೆಬ್ಬಡ್ ಸುಳುಮಗ ಏನಂತಾರೆ ಅದಕ್ಕೆ. ಏನು ನಿಮ್ಮ ಸುತ್ತ ಐತ್ರ ಪಗಾರ ಕೊಡ್ತಾರೆ ನನಗೆ ಇಲ್ಲಿ. ಇದಕ್ಕೆ ಚಲ್ ಜಾಬಿ ಅಂತಾರೆ ಹೇಳಿ ಬಡ್ನ. ಹಾಂ, ಪೌಚ್ ಅತ್ತ ನೋಡವನು ಅವನು. ಅದು ಹಿಂಗೆ ಮಾಡಿ ಫೋಟೋ ತರಕೋ ಪೌಚ್ ಅಂತಾರೆ. ಮೊದಲು ಒಂದು ಕಾಲು ಇತ್ತಾಯಿ ಗಂಡನ ಬಾಜುಕ್ ನಿಂತು ಹಿಂತಿ ಫೋಟೋ ತಕ್ಕೋಬೇಕಾರೆ ಒಂದು ತಾಸು ಗುದ್ದಾಡ್ಬೇಕು. ಯಾಕಂದ್ರೆ ಅಟ್ಟ ನಯಾ ನಾಜೂಕ ನಾಚಿಕಿತ್ತವಾಗ. ನೀನು ಒಳ್ಳೆ ಅನುಭವ ಆಗಿತ್ತು ಅಮ್ಮಮ್ಮ. ನೀನು ನಮ್ಮ ಗಿರಾಕಿ ನೋಡು. ಆಮೇಲೆ ಕಾರ್ಯಕ್ರಮ ಭೇಟಿಯಾಗ ಒಂದು 2 ಎಗ್ರೀಸ ತಿಂದು ಉಂಡಲ್ಲಿ ರಾಯ್ಡ್ಯಾಗ ಒದ್ದಾಡು ನಾವು. ಹಾಂ, ಅವಾಗ ಒಂದು ಕಾಲು ಹೆಂಗಿತ್ತಪ್ಪ ಅಂದ್ರೆ ಮದುವೆಯಾಗ ಒಂದೇ ಫೋಟೋ ತೆಗಿತಾರೆ. ಅದು ಸಾಕ್ಷಿ ಸಂಬಂಧ ಏನು ಅಂತ ಹೇಳಿ ಗಂಡ ಹೆಂಡತಿನ ಬಾಜುಕ್ ನಿಲ್ಲಿಸ್ತಾರೆ. ಹೆಂಡತಿ ಎಟ್ಟು ನಾಚ್ತಿಲ್ಲ ಅಂದ್ರೆ ಫೋಟೋಗ್ರಾಫರ್ ನಿಂತು ಹೊಕ್ಕೋಬೇಕು. ಅಕ್ಕಾರ ಸ್ವಲ್ಪ ಸಿಗಿರಿ, ಇನ್ನೊಂದು ಚೂರು ಸಿಗಿರಿ ಅಕ್ಕಾರ. ಈಗ ಹಂಗಿಲ್ಲ, ಈ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಬಂದೈತಿ ಈಗ ಹೊಸಾದ. ಅದ್ರಾಗ ನೋಡ್ಬೇಕು ನೀ ಚೀಸ್. ಗಂಡನ ಮೇಲೆ ಹೆಂಡತಿ ಕುಕ್ಕು ಮಾರಿಕೊಂಡಿರ್ತಾಳೆ ಹಿಂಗೆ. ಅವ ಗಂಡ ದನ ತೊಂದು ಓಡಿ ಹೋಗ್ಕಾನಕಿನ. ಅವ ಫೋಟೋಗ್ರಾಫರ್ ಒಳ್ಳೆ ಬರಿಗೆಟ್ಟ ಹಿಂದೆ ಬೆನ್ನ ಹತ್ತಾನ ಅವ್ರಿಗೆ. ಮತ್ತು ಹಾಡ ಹಾಕ್ತಾರ, ಮೆಹಬೂಬಾ ತೂ ಮೇರಿ ಮೆಹಬೂಬಾ. ಮದುವೆ ಯಾರ್ಯಾರಾಗೈತಿ ಮಮ್ಮ ಬರ್ದ ಇದೆ ಆಗೈತಿಲ್ಲನ? ಅಯ್ಯ ಮಕ ಮುಚ್ಕೋತಾನ. ಆಗೈತಿಲ್ಲ ಮಮ್ಮ. ಮಾ ನೀ ತುಡುಗು ಮಾಡಿಲ್ಲ, ಮದುವೆ ಮಾಡ್ಕೊಂಡಿಲ್ಲ. ಹಾಂ, ಹೇಳ ನಂದು ಮದುವೆ ಆಗೈತಿ. ಹಿಂಗ್ಯಾಕೆ ಏನು ಗಂಡಸರ ಕೆಲಸನ ಮಾಡಿದ್ವು, ಮತ್ತೇನು ಮಾಡಿದ್ವು ನಾವು? ಮದುವೆ ಮಾಡ್ಕೊಂಡು ಮದುವೆ ವಯಸ್ಸು ತಕ್ಕಂಗೂ ಮದುವೆ ಮಾಡ್ಕೊರಿ ಮಮ್ಮಗೋರ. ಯಾಕಂದ್ರೆ ಒಬ್ಬೊಬ್ರು ಅಂತಾರೆ ನಾ ಫ್ಯೂಚರ್ದಾಗ ಹಂಗಾಗಿ ಎಲ್ಲ ಸೆಟ್ಲಾಗಿ ಮದುವೆ ಮಾಡ್ಕೊಂಡು ಇವಂದೆಲ್ಲ ಹಿಂಗಾಗಿ ಬಿಟ್ಟಿರ್ತೈತಿ. ಹಂಗೆ ಬೇಡ, ಏಜ್ ಪ್ರಕಾರ ಮದುವೆನೂ ಆಗ್ಬೇಕಾದ್ರೆ ಕೌಂದಿ ಹರ್ಕೋತ ಅಡ್ಡಾಡೋದು ಬೇಡ ಇಂಥ ಮಳ್ಯಾಗ. ಸೊ ಹೆಂಗಿರ್ತೈತಿ ಮದುವೆ ಅನ್ನೋದು ಒಂದು ಹುರುಪು ಹೊಸಾಗಿ ಹಿಂಗಿರ್ತೈತಿ ನೋಡಿ. ಮದುವೆ ಅದಾರ ನೋಡಿ ಹೊಸದಾಗಿ ಜಾತ್ರೆಯಾಗಿ ಕೈ ಹಾಕೊಂಡು ಹೆಂಗೆ ಅಡ್ಡಾಡ್ತಾರೆ ಪದ್ಧತಿ. ಅದು ತಗೋಯ್ನ ಇದು ತಗೋಯ್ನ ಅಂತೇಳಿ 1 ವರ್ಷ 2 ವರ್ಷ ಮಾಮ ಕ್ರೇಜ್ ಇರ್ತೈತಿ. ಬರ್ರಿ ಆತಪ್ಪ. ಅಂದ್ರೆ ಪಟ್ಟ್ಯಾಗ ಹೊಳ್ಳಿ ಕೊಟ್ಟು ಮತ್ತೆ ರೊಕ್ಕೋತಾರ ಅವನಿ ಅಲ್ಲ? ಹೌದು, ಇಲ್ಲಿ ಹೋಗಿದ್ದೀನಿ ಗಪ್ಪ ಹೋಗಿದ್ದೀನಿ. 1 ವರ್ಷ 2 ವರ್ಷ ಮದುವೆದು ಒಂದು ಕ್ರೇಜ್ ಇರ್ತೈತಿ. 1-2 ವರ್ಷ ಆದ್ಬೇಕು ನೋಡ್ಬೇಕು ನೀವು. ಅಸಲಿ ಹಕ್ಕಿಕತ್ ಚಾಲು ಆಕೈತಿ ಅಲ್ಲಿ. ಹುಡುಗ ಹೆತ್ಕೊಂಡ ಮನೆಗೆ ನೀವು ಪಾಪ ಸಂಜೆ ಕೆಲಸ ಮಾಡಿ ಪಟ್ಟಿ ಅಂಗಡಿ ನಿಂತಿರ್ತಾನೆ ಎಗ್ರೆಸಂದಲ್ಲ ಓಡಿ ಹೋಗ್ತೈತಿ ಮನೆಗೆ. ಮೆಹಬೂಬಾ ಬೊಮ್ಮಡ್ಯಾಂಗ ಬಜಾರ್ ಹೋತ. ಸೊ ಹಿಂಗೆ ಇರ್ತೈತಿ ಮಮ್ಮಗೋರ್ರೆ. ಇನ್ನು ಕಾರ್ಯಕ್ರಮ ಭಾಳ ಐತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮೂರ ನಮ್ಮ ಮಂದಿ ಹೇಳತ್ತನು, ನಮ್ಮ ಮನೆ ಮರ್ಯಾದೆ ಹಂಗೆ ನಮ್ಮೂರು ಮರ್ಯಾದೆ ಅಂತ ಅನ್ಕೊಂಡ ಮುಂದಿನ ವರ್ಷ ನಾವು ನಿಮ್ಮ ಊರಿಗೆ ಬರ್ಬೇಕಂದ್ರೆ ಓಡೋಡಿ ಬರಬೇಕು. ಚಂದಂಗೆ ಕಾರ್ಯಕ್ರಮ ನೆಡ್ಸ್ಕೊಡ್ತೀರಿ ಮಮ್ಮಗೋರ್ರೆ? ನೆಡ್ಸ್ಕೊಡ್ತೀರಿ? ಸೊ ಏನೋ ಅವ್ನು ನುಗ್ಗಿಸಿದ ಇವ್ ನುಗ್ಗಿಸಿದ ಆಕೈತಿ. ನಿಮ್ಮ ಸುತ್ತ ಏನಾಕೈತಿ, ಹೆಣ್ಮಕ್ಳು ಹಿಂಗೆ ಮಾಡಿ ಹೋಗ್ತಾರ ಮನೆಗೆ. ಯಾಕಂದ್ರೆ ನಾವು ಟಾಕೀಸ್ ಅಡ್ಡಾಡ್ತಾವೆ. ಹೆಣ್ಮಕ್ಳು ವಿಶೇಷವಾಗಿ ಬಂದಿರ್ತಾರ ಇಂಥ ಕಾರ್ಯಕ್ರಮ ನೋಡೋಕೆ. ಸೊ ಚಂದಂಗೆ ಕಾರ್ಯಕ್ರಮ ನೆಡ್ಸ್ಕೊಡ್ರಿ. ಇನ್ನು ಸಾಂಗ್ಗಳ ಡ್ಯಾನ್ಸ್ಗಳ ಜಾನಪದ ಪರ್ಸೋನ ಇಲ್ಲ ಅದು. ಹಾಂ, ಈಗ ಪರ್ಸೋನ ದಬಾಶಿ ಹಾಡ ಆಡ್ತಾನು. ಜಾನಪದ ಕೇಳ್ರಿ, ಡ್ಯಾನ್ಸರ್ ಬಾ ಇನ್ನೂ ರೆಡಿ ಆಗತ್ತಾಳೆ, ಬರ್ತಾಳೆ. ನೀ ಎಲ್ಲಿ ಹೋಗ್ಬೇಡ, ನೀ ಬೆಳತನಕ ಇಲ್ಲೇರ. ಸೊ ಇನ್ನೂ ಕಾರ್ಯಕ್ರಮ ಭಾಳ ಕೊಂಡಿರ್ತಿರಲ್ಲ. ಸೊ ಡೈಲಾಗ್ಗಳು ಕೇಳಿ ಇಲ್ಲಿ ಬರುತ್ತನಾಗ ಆಗಲಿಲ್ಲ. ಕಿಟಕಿಯಾಗ ಹೋದ್ರಿ ಎಣ್ಣೆ ಮೇಲೆ ಎಣ್ಣೆ, ಐ ಡೋಂಟ್ ಟೆಲ್, ಅರ್ಧ ಕಿಲೋ ಬೆಲ್ಲ. ಹಾಂ ಮೇ ಗಪ್ಪೈ. ಸೊ ಇಂಥ ಡೈಲಾಗ್ಗಳ ಇಂಥ ವೇದಿಕೆ ಮೇಲೆ ಹೇಳೋಕ್ಕಾಗಲ್ಲ ಮಮ್ಮಗೋರ್ರೆ. ಯಾಕಂದ್ರೆ ಹೆಣ್ಮಕ್ಳು ಅದಾರ ಚಪ್ಪಲ್ಲಿ ಆ ಕಡೆ ಹೋಗದಾರ ನಾನು ಎಲ್ಲಾರೆ. ಸೊ ಇನ್ಸ್ಟಾಗ್ರಾಮ್ದಾಗ ಫೇಸ್ಬುಕ್ದಾಗ ಸೂಕ್ಷ್ಮವಾಗಿ ಅಷ್ಟೇ ಹೇಳಿರ್ತೀನೋ, ಅಲ್ಲೇ ಕೇಳಿ ಅಲ್ಲೇ ಬಿಟ್ಟು ಬಿಡ್ದು. ನಾ ಭಾಳ ಹೇಳಂದ್ರೆ RCB ಡೈಲಾಗ್ ಒಂದು ಸಲ ಆಮೇಲೆ ಹೇಳ್ತೀನಿ ನಾನು.
ಈಗ ಹೇಳಿ ಕೂತು ಬಿಡ್ತೀನಿ. ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಯಾರು ಇದ್ರಿ? ಹಾ, ಅದೊಂದು ಡೈಲಾಗ್ ಹೇಳ್ತೀನಿ, ಅದೊಂದು ಡೈಲಾಗ್ ಹೇಳ್ಕೊಂಡಿದ್ರು. ಆಮೇಲೆ ಲಪ್ಪಂಗ ರಾಜ ಟೀಮ್ದಿಂದ ಮತ್ತೊಂದು ಸ್ಕಿಟ್ ಐತಿ ಕಾಮಿಡಿ, ಅದನ್ನು ನೋಡ್ಕೊಂಡು ಹೋಗ್ರಿ, ಮರಿಬೇಡ್ರಿ. ಹೋಗ್ಬೇಡ ನೀವು ಒಟ್ಟ ಕಾರ್ಯಕ್ರಮ ನೋಡ್ಕೊಂಡು ಸ್ಕಿಟ್ ನೋಡ್ಕೊಂಡು ಹೋರತ್ತೆ ಹೇಳಕ್ ಇಷ್ಟಪಡ್ತೀನಿ. ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಹೇಳ್ಬಿಡ್ಲೆ. ಈ ಸಲ ಕಪ್ ತಯಾರು ಮಾಡ್ತಾನಲ್ಲ ಎಲ್ಲ ನಮ್ಮದ. ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಇದೊಂದು ಡೈಲಾಗ್ ಹೇಳ. ಆಕ್ಚುಲಿ ಆ ಡೈಲಾಗ್ ಹೇಳಿ ಮಮ್ಮ ಹೋದ್ರೆ 3 ವರ್ಷ ಆತ ಕರೆ ಯಾವುದು ವೇದಿಕೆ ಮೇಲೆ ಹೇಳಿದ್ರೆ ಬಿಡಂಗಿಲ್ಲ ನನಗೆ. ರಾತ್ರಿ ನೀದಿ ಕನ್ನಾಗ ಒಂದೊಂದ್ಸಲ ಅದನ್ನೇ ಬಡಬಡಿಸೋದಾಗಿತ್ತು ನಾನು. ಹೇಳ ಯಾಕೆ ಹುಚ್ಚಿ ಬಂದ ಜೋರ ಮತ್ತೆ ಪಾಠನ ನಿಲ್ಲ ಅಟ ಹೇಳ. 3 ವರ್ಷ ಆತು ನಿಮ್ಮ ಅಕ್ಕನ ಲವ್ ಮಾಡಕೈತೆ. ಈಗ ಹೇಳತ್ತೆ ನನ್ನ ಮುಂದೆ 15 ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ, ಟೀಮೇ ಬಿಟ್ಟಿಲ್ಲ, ನಿಮ್ಮ ಅಕ್ಕನ ಬಿಡ್ತೀನ. ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆದ್ದೈತಿ, ಬೆಳಿಗ್ಗೆ ನಿಮ್ಮ ಅಕ್ಕನ ಓದಿ ಬರ್ತೀನಿ. ಏನು ಮಾಡ್ಕೋತಿ ಮಾಡ್ಕೋ, ಬಾವ ಅಡಿಸಿ ಮಗನ. ಥ್ಯಾಂಕ್ ಯು.